ಇವತ್ತಿನ ವಿಷಯ ಯಥಾ ಅರ್ಥ ಅಯಥಾರ್ಥ ಅಂತ. ಯಾವುದೇ ಶಬ್ದವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ಆ ಶಬ್ದವನ್ನ ಎಷ್ಟು ಡಿವೈಡ್ ಮಾಡ್ಲಿಕ್ಕೆ ಆಗತ್ತೆ ಅಷ್ಟು ಡಿವೈಡ್ ಮಾಡಿ, ಆಮೇಲೆ ಅದರ ಅರ್ಥವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅವಾಗ ನಿಮ್ಗೆ ಜ್ಞಾನ ಸ್ಪಷ್ಟವಾಗಿ ಅರ್ಥ ಆಗುವಂತ ಸಾಧ್ಯತೆಗಳು ಇರ್ತವೆ. ಯಥಾ ಅರ್ಥ ಅಂದ್ರೆ ಏನು? ಯಾವುದೇ ವ್ಯಕ್ತಿ, ವಸ್ತು, ವಿಷಯ, ಸಂಗತಿಗಳು ಹೇಗಿದೆಯೋ ಹಾಗೆ ಅರ್ಥ ಮಾಡಿಕೊಳ್ಳುವಂಥದ್ದು, ತಿಳಿದುಕೊಳ್ಳುವಂಥದ್ದು, ಅದರ ಬಗ್ಗೆ ಅರಿವು, ಶಿಕ್ಷಣ, ಜ್ಞಾನ, ಅನುಭವ, ತಿಳುವಳಿಕೆ ಗೊತ್ತಾಗುವಂಥದ್ದು. ಅದಕ್ಕೆ ಹೇಳ್ತಾರೆ ಯಥಾ ಅರ್ಥ. ಅದೇ ವಸ್ತು ಯಾವುದೋ ಒಂದು ಇರ್ತದೆ, ನಾವು ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ತಿಳಿದುಕೊಳ್ತೀವಿ ಅದನ್ನ. ಅದಕ್ಕೆ ಏನ್ ಹೇಳ್ತಾರೆ? ಅಯಥಾರ್ಥ. ಆತ್ಮೀಯರೇ, ನಾವೆಲ್ಲರೂ ಯಾರು? ಆತ್ಮರು. ಸರಿ, ಆತ್ಮ ಅಂತ ತಿಳಿದುಕೊಳ್ಳೋದು ಯಥಾರ್ಥನೋ, ನಾನು ಶರೀರ ಅಂತ ತಿಳ್ಕೊಳ್ಳೋದು ಯಥಾರ್ಥನೋ? ಆತ್ಮ ಅಂತ ತಿಳ್ಕೊಂಡು ಓಕೆ, ನಾನು ಆತ್ಮ. ಹಾಗಿದ್ರೆ ಶರೀರ ಇದೆಯೋ ಇಲ್ವೋ? ಇದೆ. ಶರೀರ ಸತ್ಯ ಹೌದೋ ಅಲ್ವೋ? ಸತ್ಯ. ಸತ್ಯ ತಾನೆ. ಹಾಗೆ ನಾನು ಶರೀರ ಅಂತ ತಿಳ್ಕೊಳ್ಳೋದು ಯಾಕಂತ ಯಥಾರ್ಥ ಅಯಥಾರ್ಥ ಯಾಕೆ? ಶರೀರ ವಿನಾಶಿ. ಶರೀರ ವಿನಾಶಿ ಅಂತಲ್ಲ, ನಾನು ಆತ್ಮ, ಶರೀರ ನನಗೆ ಸಾಧನ. ಶರೀರ ಏನು? ಸಾಧನನೇ ಹೊರತು ಸಾಧನ ನಾನಲ್ಲ. ನಾನು ಮಾಲೀಕ, ಆತ್ಮ ಮಾಲೀಕ ಬೇರೆ, ಸಾಧನ ಬೇರೆ. ಅಡಿಗೆ ಆಗಿದೆ ಹೌದು, ಪಾತ್ರೆಯಲ್ಲಿ ಅಡಿಗೆ ಇದೆ ಹೌದು, ಅಡಿಗೆ ಮಾಡಿದ ಪಾತ್ರೆನ ಮತ್ತೆ ಅಡಿಗೆ ಯಾರು ಮಾಡಿದ್ದು? ವ್ಯಕ್ತಿ, ಆತ್ಮ ತಾನೆ. ಕೈ ಮಾಡಿದ್ಯಾ ಅಡಿಗೆ? ಇಲ್ವಲ್ಲ. ಆ ಎಲ್ಲಾ ವಸ್ತುಗಳನ್ನ ಸೇರಿಸಿರುವಂಥದ್ದು ಎಷ್ಟೆಷ್ಟು ಹಾಕ್ಬೇಕು ಅಂತ ನಿರ್ಣಯ ಮಾಡಿದ್ದು ಯಾರು? ಆತ್ಮ. ಕರ್ಮ ಮಾಡಿದ್ಯಾರು? ಆತ್ಮ. ಕರ್ಮದ ಫಲ ಯಾರಿಗೆ ಸಿಗತ್ತೆ? ಆತ್ಮನಿಗೆ. ಹಾಗೆ ಯಥಾ ಅರ್ಥ ಅಂತಂದ್ರೆ ಯಾವ ವಸ್ತು, ವ್ಯಕ್ತಿ, ವಿಷಯಗಳು ಹೇಗಿದ್ದಾವೆ ಏನು. ಈಗ ನಾವು ಅಡಿಗೆ ಮಾಡ್ಬೇಕಾದ್ರೆ ಉಪ್ಪು ಬೇಕು, ಉಪ್ಪು ಎಷ್ಟು ಹಾಕ್ಬೇಕು ಅಂತ ಗೊತ್ತಿರ್ಬೇಕಲ್ಲ. ಜಾಸ್ತಿ ಹಾಕಿದ್ರು ಸಮಸ್ಯೆ, ಕಡಿಮೆ ಹಾಕಿದ್ರು ಸಮಸ್ಯೆ. ಅಕ್ಕಪಕ್ಕದಲ್ಲೇ ಬಾಟ್ಲುಗಳು ಇರ್ತವೆ, ಪೌಡ್ರ್ ಉಪ್ಪು ಇರ್ತದೆ, ಸೋಡಾನು ಇರ್ತದೆ. ಉಪ್ಪಿನ ಜಾಗದಲ್ಲಿ ಸೋಡಾ ಹಾಕೋದು, ಸೋಡಾದಲ್ಲಿ ಉಪ್ಪು ಹಾಕೋದು, ಏನಾಗ್ತದೆ? ಏನಾಗ್ತದೆ? ಅಡಿಗೆ ಕೆಟ್ಟೋಗ್ತದೆ. ಕರ್ಮದ ಫಲ ಏನಾಗತ್ತೆ? ಸಫಲತೆ ಸಿಗೋದಿಲ್ಲ. ದ್ವಾಪರ ಯುಗದಿಂದ ನಮ್ಮನ್ನು ನಾವು ಶರೀರ ಅಂತ ಕರ್ಮವನ್ನ ಮಾಡಿದ್ವಿ. ಯಥಾರ್ಥನೋ ಅಯಥಾರ್ಥನೋ? ಅಯಥಾರ್ಥ. ಫಲಿತಾಂಶ ಏನಾಯ್ತು? ಫಲಿತಾಂಶ ಏನಾಯ್ತು? ವಿಕರ್ಮ ಆಯ್ತು ತಾನೆ. ಅದ್ ಕೇಳ್ತಾ ನೋಡಿ, ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ಹಾಲಿನ ಗುಣ ಬಿಳಿ ಹೌದು, ಆದ್ರೆ ಬಿಳಿ ಇರೋದೆಲ್ಲ ಏನಲ್ಲ? ಹಾಲಲ್ಲ. ಹಾಗೇನೆ ಆತ್ಮೀಯರೇ, ದೇವತೆಗಳನ್ನ ನಾವು ಪೂಜೆ ಮಾಡ್ತೀವಿ ದೇವರು ಅಂತ. ಯಥಾರ್ಥನೋ ಅಯಥಾರ್ಥನೋ? ಯಾರು ಜೋರ ಮಾತಾಡ್ತಾ ಇಲ್ಲಪ್ಪ. ದೇವತೆಗಳು ರಾಮ, ಕೃಷ್ಣ, ಸೀತೆ, ರಾಧೆ, ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಯಥಾರ್ಥನೋ ಅಯಥಾರ್ಥನೋ? ಅವರಲ್ಲಿ ದೇವರ ಗುಣ ಇದೆ, ದೇವರ ವಿಶೇಷತೆ ಇದೆ. ಹಾಗಂದ ಮಾತ್ರ ಅವರೇ ದೇವರು ಅಲ್ಲ, ದೇವರು ಬೇರೆ. ಸರಿ, ಪರಮಾತ್ಮ ನಮಗೆ ದುಡ್ಡು ಕೊಡ್ತಾನೆ, ಯಥಾರ್ಥನೋ ಅಯಥಾರ್ಥನೋ? ಭಗವಂತ ನಮ್ಗೆ ಏನ್ ಕೊಡ್ತಾರೆ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಓಕೆ, ಈಗ ಪ್ರಶ್ನೆ, ಪರಮಾತ್ಮ ಆತ್ಮಕ್ ಬೇಕಾಗಿರೋದು ಕೊಡ್ತಾರೋ, ಶರೀರಕ್ಕೆ ಬೇಕಾಗಿರೋದು ಕೊಡ್ತಾರೋ? ಓಕೆ,
ಪರಮಾತ್ಮ ಹತ್ರ ಹೋಗ್ಬಿಟ್ಟು ನಾನು ಶರೀರಕ್ಕೆ ಬೇಕಾಗಿರೋದು ಕೇಳಿದ್ರೆ ಯಥಾರ್ಥನೋ ಅಯಥಾರ್ಥನೋ? ಆ? ಆಯತಾರ್ಥ. ಶರೀರಕ್ಕೂ ಕೇಳಬಾರ್ದು, ಶರೀರಧಾರಿಗಳಿಗೋಸ್ಕರನೂ ಕೇಳಬಾರ್ದು. ಯಾಕಂದ್ರೆ ಅವನು ಆತ್ಮದ ತಂದೆನೇ ಹೊರತು ಯಾರಲ್ಲ? ಶರೀರದ ತಂದೆ ಅಲ್ಲ. ನೆಕ್ಸ್ಟ್ ಕ್ವಶನ್. ನನ್ನ ಮನೆಯಲ್ಲಿ ನನ್ನ ಮನೆಯವರು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ, ನಮ್ಮ ಮನೆಯವ್ರು ಸರಿ ಇಲ್ಲ, ಯಥಾರ್ಥನೋ ಅಯಥಾರ್ಥನೋ? ಅದ್ಯಾಕೆ ನಿಮ್ಮನ್ನು ಸಿಟ್ಟು ಮಾಡ್ತಾ ಇಲ್ವಾ ನಿಮ್ಮ ಮೇಲೆ? ನಿಮ್ಮ ಮನೆಯವ್ರು ನಿಮ್ಮ ಮೇಲೆ ಸಿಟ್ಟು ಮಾಡ್ತಾ ಇದಾರೋ ಇಲ್ವೋ? ಮಾಡ್ತಾ ಇದ್ದಾರೆ. ಸರಿ, ಅಂದ್ಮೇಲೆ ಅದನ್ನ ನಾನು ಕೇಳ್ತಾ ಇದ್ದೆ, ನಾನು ನೋಡ್ತಾ ಇದ್ದೇನೆ, ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇದೆ ಅಂತ ಮೇಲೆ ಅದು ಯಥಾರ್ಥನೋ ಅಯಥಾರ್ಥನೋ? ನನ್ನ ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ಅವ್ರ ಜೊತೆ ನಮ್ ಗಲಾಟೆ ಮಾಡ್ತಾರೆ, ಯಥಾರ್ಥನೋ ಅಯಥಾರ್ಥನೋ? ಆದ್ಮೇಲೆ ಉತ್ತರ ಕೊಡಿ, ಎಸ್ ಆರ್ ನೋ. ಆಯತಾರ್ಥ. ಆದ್ರೆ ನಾವು ಅದನ್ನ ಪಾಸಿಟಿವ್ ತಗೋಬೇಕು. ಪಾಸಿಟಿವ್ ತಗೊಂಡು ಯಥಾರ್ಥ ಆಗುತ್ತೆ, ಆ ನೆಗೆಟಿವ್ ತಗೊಂಡ್ರೆ ಯಥಾರ್ಥ ಆಗುತ್ತೆ. ಅಯಥಾರ್ಥ ಆಗಿದ್ರೆ ಯಥಾರ್ಥ ಯಾವುದು? ಅವ್ರ ಏನಂದ್ರು ಸುಧಾರ್ಸ್ಕೊಂಡು ಹೋಗ್ಬೇಕಣ್ಣ. ಹಾಗಲ್ಲ, ಹಾಗಲ್ಲ. ನನ್ನ ಮನೆಯವರು ನನ್ನ ಮೇಲೆ ಸಿಟ್ಟು ಮಾಡ್ತಾ ಇಲ್ಲ, ಯಾವುದೋ ಒಂದ್ ದಿವಸ ನಾನು ಅವ್ರ ಮೇಲೆ ಸಿಟ್ಟು ಮಾಡಿದ್ದೆ, ಅದನ್ನ ಅವರು ವಾಪಸ್ ನನಗೆ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಅವ್ರ ತಪ್ಪು ಇಲ್ಲ. ತಪ್ಪ್ಯಾರ್ದು? ನನ್ನದು ಅಂತ ತಿಳಿದುಕೊಂಡು ಮನಸ್ಸಿನ ಆ ಭಾವವನ್ನ ತೆಗೆದುಕೊಂಡು ವಾಪಸ್ ಅದರ ಬಗ್ಗೆ ರಿಯಾಕ್ಟ್ ಆಗದೇನೆ ಶಾಂತ ಚಿತ್ತದಿಂದ ಆ ಸಮಸ್ಯೆನ ಪರಿಹಾರ ಮಾಡೋದು ಯಥಾರ್ಥ ಅಲ್ವಾ? ನಿಮ್ದೇ ಕರ್ಮದ ಲೆಕ್ಕಾಚಾರ ಆ ವ್ಯಕ್ತಿಯ ಮೂಲಕ ಬರಬಹುದು, ಅಥವಾ ಮಾಯೇನೂ ಕೂಡ ಏನ್ ಮಾಡಬಹುದು, ವ್ಯಕ್ತಿಯ ಮೂಲಕ ನಿಮ್ಮ ಮೇಲೆ ಪ್ರಹಾರವನ್ನ ಮಾಡಬಹುದು. ಆದರೆ ಆ ಆತ್ಮನ ತಪ್ಪು ಇಲ್ಲ. ತಪ್ಪಿದೆಯೋ ಇಲ್ವೋ? ಓಕೆ. ನಮ್ಮ ಮನೆಯವರು ನನಗೆ ಹಣ ಕೊಡ್ತಾರೆ, ಸೀರೆ ಕೊಡ್ತಾರೆ, ಆಸ್ತಿ ಕೊಟ್ಟಿದ್ದಾರೆ, ಸರಿನೋ ತಪ್ಪೋ? ಯಥಾರ್ಥನೋ ಅಯಥಾರ್ಥನೋ? ಯಥಾರ್ಥನೋ ಅಯಥಾರ್ಥನೋ? ಅದ್ಯಾಕೆ? ಶರೀರಕ್ಕೆ ಬೇಕಾಗಿರೋದು ಕೊಡ್ತಾ ಇದಾರಲ್ಲ, ಆತ್ಮಕ್ಕೆ ಬೇಕಾಗಿರೋದು ಕೊಡ್ತಾ ಇಲ್ವಲ್ಲ. ಅಯಥಾರ್ಥ ಯಾಕೆ ಅಂತಂದ್ರೆ, ನಾನು ಮನೆ ಕೆಲಸ ಮಾಡ್ತಿದ್ದೇನೆ, ನೆಲ ಒರೆಸ್ತಾ ಇದ್ದೇನೆ, ಅಡಿಗೆ ಮಾಡ್ತಿದ್ದೇನೆ, ಅದಕ್ಕಾಗಿ ಅವರನ್ನು ತಂದು ಕೊಡ್ತಿದ್ದಾರೆ ಅಲ್ವಾ? ಅಥವಾ ಯಾವುದೋ ಒಂದು ಜನ್ಮದಲ್ಲಿ ನಾನು ಕೊಟ್ಟಿದ್ದೆ, ಅದು ನನಗೇನು ಆಗ್ತಾ ಇದೆ, ರಿಟರ್ನ್ ಮಾಡ್ತಾ ಇದೆ. ಅಂದ್ರೆ ನಾನು ಮಾಡಿರುವಂತ ಕರ್ಮದ ಫಲನೇ ನನಗೆ ಸಿಗತ್ತೆ ಹೊರತು ಈ ಪ್ರಪಂಚದಲ್ಲಿ ನನಗೆ ಯಾರೂ ಏನನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರೇ ನನಗೆ ಒಳ್ಳೇದು ಕೊಟ್ಟೂನು ಕೂಡ ಅದಕ್ಕೆ ಕಾರಣ ಏನು? ಕಾರಣ ನಾವೇನ್ ಕೊಟ್ಟಿರ್ತೀವೋ ಅದೇ ಬರುತ್ತೆ. ಓಕೆ. ನಿಮ್ಗೆ ಆಟೋದವನು ಕರ್ಕೊಂಡು ಹೋಗ್ತಾನೆ, ನೀವು ಅವನಿಗೆ 100 ರೂಪಾಯಿ ಕೊಡ್ತೀರಾ, ಹೌದಾ? ಅಕೌಂಟ್ ಸೆಟಲ್ಮೆಂಟ್ ಆಯ್ತೋ ಇಲ್ವೋ? ಆಯ್ತೋ ಇಲ್ಲ? ಅಯ್ಯೋ, ಆಟೋದವನು ಕರ್ಕೊಂಡು ಹೋದ್ನಪ್ಪ, ನನಗೆ ತುಂಬಾ ಹೆಲ್ಪ್ ಮಾಡ್ದ ಅಂತ ಹೇಳಿದ್ರು, ನೀವು ಸರಿನೋ ತಪ್ಪೋ? ಯಥಾರ್ಥನೋ ಅಯಥಾರ್ಥನೋ? ನಿಮ್ಮನ್ನ ಅವನು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾನೆ, ಅದಕ್ಕೆ ತಕ್ಕ ಹಾಗೆ ನೀವು ಹಣವನ್ನ ಕೊಟ್ಟಿದ್ದೀರಿ. ಕೊಟ್ಟ ಮೇಲೆ ಅವನು ನಮ್ಮನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳುದು ಯಥಾರ್ಥನೋ ಅಯಥಾರ್ಥನೋ? ಯಾಕಂದ್ರೆ ನೀವೇನ್ ಕರ್ಮವನ್ನ ಮಾಡಿದಿರೋ ಆ ಕರ್ಮಕ್ಕೆ ತಕ್ಕ ನೀವು ಫಲ ಕೊಟ್ಬಿಟ್ಟಿದಿಲ್ಲ, ಅಕೌಂಟ್ ಸೆಟ್ಲ್ ಇಲ್ವಾ? ಅವನು ಕರ್ಕೊಂಡು ಹೋಗ್ಬಿಟ್ಟು ಹಣ ತಗೊಂಡಿಲ್ಲ ಅಂತಂದ್ರೆ ನೀವು ಥ್ಯಾಂಕ್ಸ್ ಹೇಳೋದು ಸರಿ ಅಲ್ವಾ? ಅಂದ್ರೆ ಆತ್ಮೀಯರೇ ನೋಡಿ, ನಾವು ದಿನಸಿ ಅಂಗಡಿಗೆ ಹೋಗ್ತೀವಿ, ಐಟಮ್ ತಗೊಳ್ತೀವಿ, ಹಣ ಕೊಡ್ತೀವಿ, ಹೌದಾ? ತರಕಾರಿ ಅಂಗಡಿ ಹೋಗ್ತೀವಿ, ಐಟಮ್ ತಗೊಳ್ತೀವಿ, ಹಣ ಕೊಡ್ತೀವಿ, ಹೌದಾ? ಎಲ್ಲೇ ಹೋದನು ಕೊಡೋದು ತೆಗೆದುಕೊಳ್ಳೋದ ಮೇಲೆ ತಾನೇ ನಿಂತಿದೆ. ಓಕೆ. ಈಗ ನೀವು ದಿನಸಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಇವತ್ತು ಹಣ ಕೊಟ್ಟಿಲ್ಲ ಅಂತಂದ್ರೆ ಹಣ ವಾಪಸ್ ಬರೋವರೆಗೂ ಅವನೇನ್ ಮಾಡ್ತಾ ಇರ್ತಾನೆ? ನಿಮ್ಮ ಹತ್ರ ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ, ನೋಡಿ ನಿಮ್ ಸಾಲ ಇದೆ ಕೊಡಿ ಅಂತ, ಹೌದಲ್ವೋ? ಹಾಗೆ ಇವತ್ತು ಪ್ರಪಂಚದವರು ಪಂಚತತ್ವಗಳು, ಪ್ರಕೃತಿ, ಕಾಯಿಲೆ, ಶರೀರ ಯಾಕೆ ಕೇಳ್ತಾ ಇದೆ? ಅದರ ಅಕೌಂಟ್ ನೀವೇನು ಸೆಟ್ಲ್ಮೆಂಟ್ ಮಾಡಿಲ್ಲ. ಅದನ್ನು ಸೆಟ್ಲ್ಮೆಂಟ್ ಮಾಡಿದಿದ್ರೆ ಅವಾಗ ಏನಾಗತ್ತೆ?
ಅದು ನಿಮ್ಗೆ ಯಾರು? ದುಃಖವನ್ನ ಯಾರು ಕೊಡೋದಿಲ್ಲ. ಇಲ್ಲ. ಈಗ ಆದ್ಮೇಲೆ ನಿಮಗೆ ಪ್ರಪಂಚದಲ್ಲಿ ದುಃಖ ಯಾರು ಕೊಡ್ತಾ ಇದ್ದಾರೆ? ನಮ್ಮ ಕರ್ಮ. ಹೌದು ತಾನೆ? ಭಗವಂತ ನಿಮ್ಗೆ ದುಃಖ ಕೊಡ್ತಾರಾ? ಹೌದು. ಇಲ್ಲ 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 ಹಾ? ಇಲ್ಲ ಸುಖ ಇಲ್ಲ. ಕೊಡೋದು ನೀನೇ, ದುಃಖ ಕೊಡೋದು ನೀನೇ ಅಂತ ಹೇಳುದು ಸರಿನೋ ತಪ್ಪೋ? ತಪ್ಪು ತಪ್ಪು. ಭಗವಂತ ಏನ್ ತಪ್ಪು. ಕೊಡ್ತಾರೆ? ಸುಖನೇ ಸುಖ ಕೊಡಲ್ಲ. ಕೊಡ್ತಾರೆ. ಸುಖವನ್ನ ಮಾತ್ರ ಕೊಡ್ತಾರೆ ಹೊರತು ದುಃಖವನ್ನ ಅವನು ಕೊಡೋದಿಲ್ಲ. ಕೊಡೋದಿಲ್ಲ. ಹೀಗೆ ಕೊಡಲ್ಲ. ಯಾವುದೇ ವಸ್ತು ಇರ್ಲಿ, ವಿಷಯಗಳಿರ್ಲಿ, ನಾವೇನ್ ಮಾಡ್ಬೇಕು? ಯಥಾರ್ಥವಾಗಿ ತಿಳ್ಕೊಳ್ಳೋದೇನೆ ಅದಕ್ಕೆ ಏನ್ ಹೇಳಿದ್ರೆ ಯಥಾರ್ಥತೆ ಅಂತ ಹೇಳ್ತಾರೆ. ಹಾಲು ತಗೊಂಡು ಬಂದಿಡ್ತೀರಾ, ಹಾಲಿನ ಪಾತ್ರೆ ತೊಳೆದಿರೋದಿಲ್ಲ, ಅದೆಲ್ಲ ಹಾಲು ಹಾಕ್ತೀರಾ, ಬಿಸಿ ಮಾಡ್ಲಿಕ್ಕೆ ಇಡ್ತೀರಿ, ಹಾಲು ಹಾಳಾಯ್ತು, ಹಾಲು ಸರಿ ಇಲ್ಲ, ಹಾಲು ತಂದು ಕೊಡೋದು ಸರಿ ಇಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಿ. ಸರಿನೋ ತಪ್ಪೋ? ತಪ್ಪು. ತಪ್ಪು. ಕಾರಣ ಹಾಲ್ ಪಾತ್ರೆ ಸರಿ ಇಲ್ಲ. ಪಾತ್ರೆ ಯಾರು ತೊಳಿಬೇಕಿತ್ತು? ತೊಳಿದಲೆ ನಾವೇ ಚೆನ್ನಾಗಿ ತಪ್ಪು ನಂದು ತಾನೆ? ಹೌದು. ತಪ್ಪು ಆ, ನಂದೆ. ಬೇರೆಯವರಿಗೆ ಯೋಗದ ಅನುಭವ ಆಗ್ತದೆ, ನನಗೆ ಆಗೋದಿಲ್ಲ. ಬೇರೆಯವ್ರಿಗೆ ಯೋಗದಲ್ಲಿ ನಿದ್ರೆ ಬರೋದಿಲ್ಲ, ನನಗೆ ನಿದ್ರೆ ಬರ್ತಾ ಇದೆ. ತಪ್ಪು ಯಾರ್ದು? ನಂದೇ. ನಂದೇ ತಪ್ಪು. ಬಾಬಂದ, ಬಾಬಂದ, ಅಲ್ಲ 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 ರಾಮಂದ, ಅಲ್ಲ. ಯೋಗೇಶ್ ಅಣ್ಣವ್ರದ, ಇಲ್ಲ ಅಲ್ಲ ಅಲ್ಲ ನಿಮಿತ್ತ ಸೆಂಟರ್ ಟೀಚರ್ದ? ಯಾರ್ದು ಅಲ್ಲ. ಅಲ್ಲ. ಆದ್ಮೇಲೆ ಪ್ರಶ್ನೆ, ದಿನದಲ್ಲಿ ನೀವು ಯಥಾರ್ಥತೆಯಲ್ಲಿ ಜಾಸ್ತಿ ಇರ್ತಿರೋ ಅಯಥಾರ್ಥತೆಯಲ್ಲಿ ಜಾಸ್ತಿ ಇರ್ತಿರೋ? ಅವೇ ಆ ತಾರ್ತದೆ ಯಥಾರ್ಥದಲ್ಲಿ ಹೌದು ತಾನೆ? ಅದನ್ನ ಚೇಂಜ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಮಾಡ್ಕೋಬೇಕು. ಅವ್ರು ಬೈದ್ರು, ಇವ್ರು ಗಲಾಟೆ ಮಾಡ್ದು ಅಣ್ಣವ್ರೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಯಾರು ಒಳ್ಳೆಯವರು? ನಾನ್ ಮಾಡ್ಕೊ. ನಾನು ಮಾತ್ರ ತುಂಬಾ ಒಳ್ಳೆಯವನಪ್ಪ, ಕೊಹಿನೂರು ವಜ್ರ, ಪವಿತ್ರ, ನಾನು ಏನ್ ತಪ್ಪು ಮಾಡಿಲ್ಲ ಹ್ಮ್. ಅಲ್ವಾ? ಏನು ಮಾಡಿಲ್ಲ ಅಣ್ಣವ್ರೆ, ಅದೆಲ್ಲ ಕಷ್ಟಗಳು ನನಗೇ ಬರ್ತವೆ. ಆದ್ಮೇಲೆ ಏನೂ ಮಾಡದೆ ಯಾರಿಗೂ ಏನೂ ಆಗಲ್ಲ. ಬರಲ್ಲ. ಸಿಗೋದಿಲ್ಲ. ಮಾಡಿದ್ದುಣ್ಣೋ ಮಹಾರಾಯ. ಮಾರಾಯ. ಮಾರಾಯ. ಅದಕ್ಕಾಗಿ ಹೊಟ್ಟೆ ನೋವು ಬಂದಿದ್ಯಾ, ಮಾತ್ರೆ ತಗೊಳ್ಳಿ, ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಾತ್ರೆ ತೆಗೆದುಕೊಂಡಿಲ್ಲ ಅಂತಂದ್ರೆ ಅದು ಎಷ್ಟು ದಿನ ಇರ್ತದೋ ಅಷ್ಟು ದಿನ ನೋವನ್ನ ಏನ್ ಮಾಡ್ಬೇಕಾಗ್ತದೆ? ಅನುಭವಿಸಿ. ಅನುಭವಿಸ್ಬೇಕಾಗ್ತದೆ. ಒಂದೇ ಅನುಭವಿಸ್ಬೇಕು, ಇಲ್ಲ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಮಾಡಿರುವಂತ ವಿಕರ್ಮ ಏನಿದೆ, ಭಗವಂತನ ನೆನಪಿನಿಂದ ನಾವು ಅದನ್ನು ವಿನಾಶ ಮಾಡ್ಕೊಳ್ಬೇಕು, ಇಲ್ಲ ಆ ಕರ್ಮದ ಫಲವನ್ನು ನಾವೇನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಬೇಕಾಗ್ತದೆ. ಆತ್ಮೀಯರೇ, ಹಾಗಿದ್ರೆ ಪ್ರಶ್ನೆ, ನೀವೆಲ್ಲ ಜ್ಞಾನಿಗಳು ಅಜ್ಞಾನಿಗಳು? ಯಾಕೆ ನಾನಿಲ್ಲ. ಉಳ್ದವ್ರು ಮಾತಾಡಿ, ನೀವೆಲ್ಲ ಜ್ಞಾನಿಗಳು ಅಜ್ಞಾನಿಗಳು? ಭಗವಂತ ಜ್ಞಾನಿಗಳು ಅರ್ಥ ಇದೆ, ಇನ್ನು ಪೂರ್ತಿ ಆಗಿಲ್ಲ. ಸರಿ, ಏನ್ ಜ್ಞಾನ ಸಿಕ್ಕಿದೆ ನಿಮ್ಗೆ? ನಾನ್ ಯಾರು ಅನ್ನೋ ಅರಿವು ಸಿಕ್ಕಿದೆ, ಭಗವಂತ ಯಾರು ಅನ್ನೋ ಅರಿವು ಸಿಕ್ಕಿದೆ. ಎಷ್ಟು ವರ್ಷದ ಮೊದಲು ಸಿಕ್ತು? 20 ವರ್ಷ, 22 ವರ್ಷ, 25 20, 22, 25, ಅದೇನು ಒಂದೊಂದು ಫಿಗರ್ ಬರ್ತಾ ಇದೆ. ಸರಿ, ಆವಾಗಿಂದ ಆತ್ಮ ಅಂತ ಜ್ಞಾನ ಸಿಕ್ಕಿದ ಮೇಲೆ ಆತ್ಮೀಯರೇ, 20 ವರ್ಷ ಆದ್ಮೇಲೆ ನಾನು ಪ್ರತಿಯೊಂದು ಕರ್ಮವನ್ನ ಆತ್ಮ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೇನಾ? ಇಲ್ಲ. ಇಲ್ಲ, ಇನ್ನು ಮಾಡ್ತಾ ಇಲ್ಲ. ಅದರ ಮೊದಲು ಅಜ್ಞಾನ ಇತ್ತು, ಪಕ್ಕದಲ್ಲಿ ಇಡೋಣ. ಆವಾಗ ನನಗೆ ಗೊತ್ತಿರ್ಲಿಲ್ಲ, ಸರಿ ಒಪ್ಕೊಳ್ಳೋಣ. ಆತ್ಮ ಜ್ಞಾನ ಬಂದು ಇಷ್ಟು ವರ್ಷ ಆದ್ಮೇಲೆ ನಾನು ಪ್ರತಿಯೊಂದು ಕರ್ಮ ಮಾಡ್ಬೇಕಂತ ಭಗವಂತ ಹೇಳ್ತಾರೆ. ಮೊದಲ ಶ್ರೀಮತ ಯಾವುದು? ಪರಮಾತ್ಮ. ನನ್ನನ್ನು ನಾನು ತಿಳ್ಕೊಳ್ಳೋದು. ನೀನು ಯಾರೋ ಅದನ್ನ ನನ್ನನ್ನು ತಿಳಿದುಕೊಂಡು ತಿಳ್ಕೊಳ್ಳೋದು. ಅದೇ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿ, ನಾನು ಆತ್ಮ ನನಗೋಸ್ಕರ ಮಾಡ್ತಾ ಇದ್ದೇನೆ. ಯಾರಿಗೋಸ್ಕರ ಮಾಡ್ತಿದ್ದೇನೆ? ನನ್ಗೋಸ್ಕರ. ನನಗೋಸ್ಕರ. ನನಗೋಸ್ಕರ ಮಾಡ್ತಿದ್ದೇನೆ. ಇಲ್ಲಿ ಮನಬುದ್ಧಿ ಸಂಸ್ಕಾರ ಶರೀರ ಹೇಳುವಂಥದ್ದು ಸಾಧನನೇ ಹೊರತು ಅದು ನಾನು ಅಲ್ಲ. ಮಾಡಬೇಕಾಗಿರೋದು ಆತ್ಮನಿಗೆ ಹೊರತು ಶರೀರಕ್ಕೋಸ್ಕರ ಅಲ್ಲ. ಅಲ್ಲ, ಅಲ್ವಾ? ಹಾಗಿದ್ರೆ ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ ಆತ್ಮೀಯರೇ, ನಾನು ಆತ್ಮ ಅಂತ ತಿಳ್ಕೊಂಡು ಮಾಡ್ತಿದ್ದೇನೋ ಶರೀರ ಅಂತ ತಿಳ್ಕೊಂಡು ಮಾಡ್ತಿದ್ದೇನೋ? ಶರೀರ. ಅಲ್ವಾ? ಶರೀರ ಅಂತ ಸ್ತ್ರೀ, ಹೇಳಿ ಆಗಿರ್ತದೆ. ಓಕೆ, ನಾನು ಸ್ತ್ರೀ ಅಂತ ತಿಳ್ಕೊಂಡು ಕರ್ಮ ಮಾಡೋದು ಸರಿನೋ ತಪ್ಪೋ? ತಪ್ಪು. ಸರಿ. ಅತ್ತೆ ಅಂತ ತಿಳ್ಕೊಂಡು ಮಾಡೋದು ಸರಿನೋ ತಪ್ಪೋ? ತಪ್ಪು. ತಪ್ಪು. ದೇವತೆ ಅಂತ ತಿಳ್ಕೊಂಡು ಮಾಡೋದು ಸರಿನೋ ತಪ್ಪೋ? ತಪ್ಪು. ನಾನೇ ಪರಮಾತ್ಮ ಅಂತ ತಿಳ್ಕೊಂಡು ಮಾಡೋದು ಸರಿನೋ ತಪ್ಪೋ? ತಪ್ಪು. ತಪ್ಪು. ಮತ್ತಾರ್ಯಾರು? ಆತ್ಮ. ಆಮೇಲೆ ಆತ್ಮ.
ನೆಕ್ಸ್ಟ್ ಅಂತ ತಿಳ್ಕೊಂಡು ನಾನು ಮಾಡ್ಬೇಕು. ಆತ್ಮ ಅಷ್ಟೇ ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನದು ಅಂತ ಏನೂ ಇಲ್ಲ ಇಲ್ಲ. ಇಲ್ಲ. ಯಾವುದರ ಮಾಲೀಕನು ನಾನು ಅಲ್ಲ ಅಲ್ಲ. ಶರೀರ ಸಾಧನನೇ ಹೊರತು ಶರೀರದ ಮಾಲೀಕ ನಾನಲ್ಲ. ಕೇವಲ ಪಾತ್ರವನ್ನ ಮಾಡಲಿಕ್ಕೆ ಸಿಕ್ಕಿರೋ ಒಂದು ಡ್ರೆಸ್ ಅಷ್ಟೇ, ಇದರ ಮಾಲೀಕ ನಾನಲ್ಲ. ಮನ ಬುದ್ಧಿ ಸಂಸ್ಕಾರದ ಮಾಲೀಕನೂ ನಾನು ಅಲ್ಲ. ಯಾಕಂದ್ರೆ ಅದ್ಯಾವುದನ್ನು ನಾನು ರೆಡಿ ಮಾಡಿಲ್ಲ, ನಾನು ಅದಕ್ಕೆ ಜನ್ಮವನ್ನ ಕೊಟ್ಟಿಲ್ಲ. ಮನಬುದ್ಧಿ ಸಂಸ್ಕಾರ ನಂದು, ಶರೀರ ನಂದು, ಬಟ್ಟೆ ನಂದು, ಪರಿವಾರದವರು ನನ್ನದು. ಇದೆಲ್ಲವನ್ನ ತಿಳಿದುಕೊಂಡು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಕರ್ಮ ಕ್ಷೇತ್ರಕ್ಕೆ ಇಳಿದಾಗ ಆ ಕರ್ಮ ಯಥಾರ್ಥ ಆಗತ್ತೋ ಅಯಥಾರ್ಥ ಆಗತ್ತೋ ಆತ್ಮೀಯರೇ? ಆಯ್ತು. ಅದರ ಫಲ ಏನಾಗ್ತದೆ? ವಿಕರ್ಮ. ಆ ವಿಕರ್ಮ ಆಗುತ್ತೆ. ವಿಕರ್ಮ. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ಮಣ್ಣಿನ ನೆಲದಕ್ಕಿಂತ ಟೈಲ್ಸ್ ನೆಲ ಇದೆ ನಮ್ಗೆ ತುಂಬಾ ಸುಖ ಸಿಗ್ತದೆ. ಹೆಂಚಿನ ಮನೆಗಿಂತ ಸ್ಲ್ಯಾಪಿನ ಮನೆ ಹಾಕೊಂಡ್ರೆ ತುಂಬಾ ಖುಷಿ ಸಿಗ್ತದೆ. ಸತ್ಯನೋ ಸುಳ್ಳು? ಯಥಾರ್ಥನೋ ಅಯಥಾರ್ಥನೋ? ಸುಳ್ಳು. ಹಾ, ಆಯತಾರ್ಥ. ಹೌದಾ? ಮತ್ತಾಗಿದ್ರೆ ನೀವು ಮಣ್ಣಿನ ನೆಲದ ಮನೆ ತೆಗೆದ್ಬಿಟ್ಟು ಟೈಲ್ಸಿನ ಮನೆ ಯಾಕೆ ಕಟ್ಕೊಂಡ್ರಿ? ಯಥಾರ್ಥನೇ ಆಗಿದ್ದೀರ, ಅದನ್ನ ಯಾಕೆ ಮಾಡ್ಕೊಂಡ್ರಿ ನೀವು? ಸರಿ, ಈಗ ನಾನು ಟೈಲ್ಸಿನ ಮನೆಯನ್ನು ಸೇಲ್ ಮಾಡ್ತೇನೆ ಮತ್ತು ವಾಪಸ್ ಮಣ್ಣಿನ ನೆಲದ ಮನೆಯನ್ನ ನಾನು ಮಾಡ್ಕೊಳ್ತೇನೆ. ಇವಾಗ ಮತ್ತು ವಾಪಸ್ ಮೊದ್ಲಿನ ಆ ದಿನಗಳು ಬಂದ್ಬಿಡ್ತಾವ, ಖುಷಿ ಸಂತೋಷ ಸಿಕ್ಬಿಡ್ತದಾ? ಸಿಗತ್ತೋ ಸಿಗಲ್ವೋ? ಅಣ್ಣ, ಸುಖ ಸಂತೋಷ ಮಣ್ಣಿನೆಲ್ಲ ಟೈಲ್ಸ್ ಅಲ್ಲಿ ಇರಲ್ಲ, ಮನ್ಸಲ್ಲಿ. ಮತ್ತೆ ಆತ್ಮದಲ್ಲಿ ತಾನೇ ಇರ್ತದೆ. ಹೌದು, ಆತ್ಮ. ಬಟ್ಟೆಯಲ್ಲಿ, ಊಟದಲ್ಲಿ, ಹೆಸರಿನಲ್ಲಿ, ಕೀರ್ತಿಯಲ್ಲಿ, ಶರೀರದಲ್ಲಿ, ಬಂಗಾರದಲ್ಲಿ, ಶ್ರೀಮಂತಿಕೆಯಲ್ಲಿ ಏನಿಲ್ಲ? ಖುಷಿ ಸುಖ ಇಲ್ಲ. ಶಾಂತಿ, ಸುಖ, ಸಂತೋಷ, ಶಾಂತಿ ಇಲ್ಲ. ಆನಂದ ಇಲ್ಲ. ಆದ್ರೆ ಜನ ಅದರಲ್ಲೇ ಇದೆ ಅಂತ ಅದರಲ್ಲೇ ಓಡ್ತಾ ಇದ್ದಾರೆ. ಯಥಾರ್ಥನೋ ಅಯಥಾರ್ಥನೋ? ಯಾಕೆ? ಅದ್ ಸತ್ಯ ಅಲ್ಲ. ತಿಳುವಳಿಕೆ ಅಂದ್ರೆ ಅದು ತಿಳುವಳಿಕೆ ಇಲ್ಲ. ಯಾಕಂದ್ರೆ ಶಾಂತಿ ಬೇಕಾಗಿರೋದು ಆತ್ಮಕ್ಕೆ ಹೊರತು ಶರೀರಕ್ಕೆ ಅಲ್ಲ. ಅಲ್ಲ. ಆದ್ರೆ ನಾವೇನ್ ಮಾಡ್ತಿದ್ವಿ, ನಾನು ಶರೀರ ಅಂತ ತಿಳ್ಕೊಂಡು ಶರೀರಕ್ಕೆ ಬೇಕಾಗಿರೋದನ್ನ ಏನ್ ಮಾಡ್ತಾ ಇದ್ದಾನೆ, ಕೊಡ್ತಾ ಹೋದಾಗ ಏನಾಗತ್ತೆ, ಆತ್ಮಕ್ಕೆ ಏನು ಬೇಕೋ ಅದು ಸಿಗೋದಿಲ್ಲ. ಅದಕ್ಕಾಗಿ ಯಾವುದು ಯಥಾರ್ಥವಾಗಿದೆಯೋ ಅದನ್ನೇನು ಮಾಡ್ಕೊಳ್ಳಿ, ಕಾರ್ಯದಲ್ಲಿ ತರ್ತಾ ಹೋಗಿ. ಆತ್ಮ ಮಾಲೀಕನಾಗಿ ಶರೀರವನ್ನ ಸಾಧನವಾಗಿ ಉಪಯೋಗ ಮಾಡ್ಕೊಳ್ಳಿ. ಪರಮಾತ್ಮನಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ಯಾವ ರೂಪದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಅದೇ ರೀತಿ ಉಪಯೋಗ ಮಾಡ್ಕೊಳ್ಬೇಕೇ ಹೊರತು ಸ್ಥೂಲ ರೂಪದಲ್ಲಿ ಅವರನ್ನ ಏನ್ ಮಾಡಬಾರ್ದು, ಉಪಯೋಗ ಮಾಡ್ಕೊಳ್ಬಾರ್ದು. ಪರಮಾತ್ಮನ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ಕೊಳ್ಬೇಕು, ಸ್ವಕಲ್ಯಾಣಕ್ಕೆ ಉಪಯೋಗ ಮಾಡ್ಕೊಳ್ಬೇಕು ವಿಶ್ವ ಕಲ್ಯಾಣ, ಅಲ್ವಾ? ನಾವ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಸ್ವ ಕಲ್ಯಾಣ. ಸ್ವಕಲ್ಯಾಣ, ಆತ್ಮದ ಕಲ್ಯಾಣ ಆದ್ರೂ ಪರವಾಗಿಲ್ಲ, ಶರೀರದ ಕಲ್ಯಾಣಕ್ಕೆ ಏನ್ ಮಾಡ್ತಿರ್ತೀವಿ? ಹಂಗಂದ್ರೆ ಮನೆ ಬೇಕು, ಒಡವೆ ಬೇಕು. ಹಾ ನೋಡಿ, ಇವಾಗೆಲ್ಲ ಸರಿ ಉತ್ತರಗಳು ಬರ್ತಾ ಇದೆ. ಇಲ್ಲಿ ಎದುರುಗಡೆಗೆ ಮಾತ್ರ ಆಗೋ ಅಥವಾ ಬಾಬನ ಹತ್ರ ಹೋದಾಗ್ಲೂ ಕೂಡ ಶಾಂತಿ ಬೇಕು ಅಂತ ಕೇಳ್ತಿರೋ, ಅಥವಾ ಮನೆ ಬೇಕು, ಒಡವೆ ಬೇಕು, ಕೋರ್ಟ್ಗೆ ಸರಿ ಮಾಡೋ ಅಂತ ಕೇಳ್ತಿರೋ? ಏನ್ ಕೇಳ್ತೀರಿ? ಶರೀರದ ಬೇಕು ಅಂತ ಕೇಳಬೇಕಾ? ಕೇಳಿದ್ರೆ ಸರಿನೋ ತಪ್ಪು? ನಂದೆಲ್ಲ ಜವಾಬ್ದಾರಿ ನಿಂದೆ ಅಪ್ಪ ಅಂತೆ. ಹಾ, ಯಾವಾಗ? ಕಷ್ಟ ಬಂದಾಗ. ಜವಾಬ್ದಾರಿ ಕೊಟ್ಬಿಡುದು. ಕಷ್ಟ ಬಂದಾಗೆಲ್ಲ ನಿಂದು, ಕಷ್ಟ ಬಂದಾಗೆಲ್ಲ ನಿಂದು, ಸುಖ ಬಂದಾಗೆಲ್ಲ ನಂದು. ಅಲ್ವಾ? ಒಂದು ಸಣ್ಣ ಮಗ, ನಾವು ಚಿಕ್ಕವರಿದ್ದಾಗ ಐಸ್ಕೊಂಡಿದ್ ಗಾಡಿ ಬರ್ತಿತ್ತು, ಸರಿ, 10 ಪೈಸೆ. ಆವಾಗ ಆ 10 ಪೈಸೆ ತಗೊಳ್ಳಿಕ್ಕೆ ನಮ್ಮಮ್ಮ ಹಿಂದ್ಗಡೆ 1 ಗಂಟೆ ಓಡಾಡಬೇಕಿತ್ತು, ಸರಿನಾ? ಹಾಗೆ ಒಬ್ಬ ಮಗು ಐಸ್ಕಂಡಿ ತಗೊಂಡು ಬರ್ತಾನೆ. ಅವನಿಗೆ ಐಸ್ಕಂಡಿ ತುಂಬಾ ಇಷ್ಟ. ಅಪ್ಪನಿಗೆ ಹೇಳ್ತಾನೆ, ನೀನು ಐಸ್ಕಂಡಿ ತಿನ್ನು ತಿನ್ನು ಅಂತ. ಯಾಕಪ್ಪ ಅಂತ ಕೇಳಿದ್ರೆ, ನೀನು ಮೊದಲು ತಿನ್ನು ಅಂತ ಹೇಳ್ತಾನೆ. ಸರಿ, ಅಪ್ಪ ತಿಂತಾನೆ. ತಿಂದಾದ್ಮೇಲೆ ಅರ್ಧಕ್ಕೆ ಎತ್ಕೊಂಡ್ಬಿಟ್ಟು ಇವನ ಐಸ್ಕಂಡಿ ತಿಂತಾನೆ. ಅಪ್ಪನಿಗೆ ಗೊತ್ತು ಇವನ ಐಸ್ಕಂಡಿ ತಿನ್ಬೇಕಾದ್ರೆ ಮಾತಾಡ್ಸೋದಿಲ್ಲ ಅಂತ. ತಿಂದಾದ್ಮೇಲೆ ಕೇಳ್ತಾರೆ, ಯಾಕಪ್ಪ ನನಗೆ ಐಸ್ಕಂಡಿ ಕೊಟ್ಟೆ? ಅಪ್ಪ, ನೀನು 10 ಪೈಸೆ ಕೊಟ್ಟಿದ್ಯಾ, ಐಸ್ಕಂಡಿ ತಗೊಂಡು ಬರ್ತಾ ಇದ್ನಾ, ಓಡ್ ಬರ್ತಾ ಇದ್ನಾ, ಮಧ್ಯೆ ಒಂದು ನಾಯಿ ಬಂದ್ಬಿಡ್ತಾ, ನಾಯಿ ಐಸ್ಕಂಡಿ ನೆಕ್ಕಿ ಬಿಡ್ತಾ, ಅದಕ್ಕೆ ನಾಯಿ ನೆಕ್ಕಿರೋ ಐಸ್ಕಂಡಿ ನಿನಗೆ ತಿನ್ಸ್ಬಿಟ್ಟು ಒಳ್ಳೆ ಐಸ್ಕಂಡಿ ನಾನ್ ತಿಂದೆ. ನಮ್ಮ ಮನಸ್ಥಿತಿ ಹಾಗೇನೆ. ಕಷ್ಟ ಯಾರಿಗಿರ್ಲಿ? ತಂದೆ
ಸುಖ ಯಾರಿಗಿರ್ಲಿ ನನಗಿರ್ಲಿ. ಅಲ್ವಾ? ಅದಕ್ಕಾಗಿ ಬರ್ತಾರೆ ಸುಖ ದುಃಖ ಎರಡನ್ನೂ ಕೂಡ ನಾನೇ ಕರ್ಮ ಮಾಡಿರುವಂತ ಕಾರಣದಿಂದ ಆ ಕರ್ಮದ ಫಲವನ್ನ ನಾನೇ ನಾನು ಅನುಭವಿಸಲೇ ಬೇಕು. ಬೇಕು. ಅದನ್ನು ಯಾರೂ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದು ಸಾಧ್ಯ ಇಲ್ಲ ಅಂತಂದ್ರೆ ಜ್ಯೋತಿ ಅಕ್ಕ ಏನ್ ಮಾಡ್ಬೇಕು? ನಾವೇ ಅನುಭವಿಸ್ಬೇಕು, ಇನ್ನು ಮೇಲೆ ಯಾರ ಮೇಲೂ ಕಂಪ್ಲೇಂಟ್ ಮಾಡೋಂಗಿಲ್ಲ. ಮಾಡಬಾರ್ದು. ಮಾಡಬಾರದು. ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಮಾಡಬಾರದು. ಅವರು ಸರಿ ಆಗ್ಬೇಕು ಅಂತಂದ್ರೆ ಭಗವಂತನನ್ನು ನೆನಪು ಮಾಡಿ ಆ ಆತ್ಮನಿಗೆ ಭಗವಂತನಿಂದ ನೆನಪು ಮಾಡಿರುವಂತ ಶಕ್ತಿಯನ್ನ ಕೊಡ್ತಾ ಹೋದ್ರೆ ನೀವು ಸರಿ ಆಗ್ತೀರಿ, ಅವರು ಅವರು ಸರಿ ಸರಿ ಆಗ್ತಾರೆ. ಇದು ಯಥಾ ಅರ್ಥ. ಯಾರ ಜೊತೆ ನಮ್ಮ ಲೆಕ್ಕಾಚಾರಗಳಿದಾವೋ ಅದು ಶರೀರದ ಕಾಯಿಲೆ ರೂಪದಲ್ಲಿ ಇರ್ಬೋದು, ಮಾನಸಿಕವಾದಂತಹ ಟೆನ್ಷನ್ ಇರ್ಬೋದು, ಆತ್ಮದ ರೂಪದಲ್ಲಿ ಸಂಬಂಧಿಗಳ ಮೂಲಕ ಬರುವಂತಹ ವಿಘ್ನಗಳು ಪರಿಸ್ಥಿತಿಗಳು ಇರಬಹುದು. ಅದೆಲ್ಲದಕ್ಕೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ಈಶ್ವರಿ ಸೇವೆಯನ್ನ ಮಾಡಿ, ಮನಸಾ ಸೇವೆಯನ್ನ ಮಾಡಿ, ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿ ಅದರಿಂದ ಬಂದಿರುವಂತ ಸಂಪಾದನೆಯಿಂದ ಇವರಿಗೆಲ್ಲರಿಗೂ ಪೇಮೆಂಟ್ ಅನ್ನ ಮಾಡಿದಾಗ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅದನ್ನು ಬಿಟ್ಬಿಟ್ಟು ಗೊಳೋ ಅಂತ ಅಳ್ತಾ ಕೂತ್ಕೊಂಡ್ರೆ ಏನಾಗೋದಿಲ್ಲ. ಸಮಸ್ಯೆ ಸರಿಯಾಗಿಲ್ಲ. ಒಂದು ಪರಿವಾರ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಪರಿವಾರದಲ್ಲಿ ಬೆಂಗಳೂರಿನಲ್ಲಿ ಇರ್ತಾರೆ 2 ಜನ ಮಕ್ಕಳು. ಪತಿ ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಒಂದು ದಿವಸ ಕಾರಣಾಂತರದಿಂದ ಆ ಒಂದು ಪತಿಗೆ ಏನೋ ಒಂದು ಕಾಯಿಲೆ ಬಂದ್ಬಿಟ್ಟು ಅವರು ಶರೀರ ಬಿಟ್ಬಿಟ್ರು. ಯಾರು? ಪತಿ. ಪತಿ. ಗೊಳೋ ಅಂತ ಅರ್ಥ ಕೂತ್ಕೊಂಡ್ರೆ ಸಂಸಾರ ಮುಂದೆ ಹೋಗತ್ತಾ? ಇಲ್ಲ, ಏನ್ ಹೋಗಲ್ಲ. ಮಾಡ್ಬೇಕು? ದುಡಿಬೇಕು. ಆ ಮಹಿಳೆ ಕೆಲ್ಸಕ್ಕೆ ಹೋಗ್ಬೇಕು, ಹೌದು. ಸಂಪಾದನೆ ಮಾಡ್ಬೇಕು, ಹಣ ತಗೊಂಡು ಬರ್ಬೇಕು, ಆಮೇಲೆ ಮನೆ ಬಾಡಿಗೆ ಕೊಡ್ಬೇಕು, ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡ್ಬೇಕು. ಯಾರು ಮಾಡ್ಬೇಕು? ಮಹಿಳೆ. ಮಹಿಳೆ ಮಾಡ್ಬೇಕು ತಾನೆ. ಆ ಬುದ್ಧಿ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಆತ್ಮಿಕವಾಗೂ ಕೂಡ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗ್ತದೆ? ಆತ್ಮಿಕ ಸಂಪಾದನೆಯನ್ನ ಮಾಡಬೇಕಾಗ್ತದೆ. ಈಶ್ವರಿ ಕಾರ್ಯವನ್ನ ನಾವು ಮಾಡಬೇಕಾಗ್ತದೆ. ಪರಮಧಾಮದಲ್ಲಿ ಪರಮಾತ್ಮನಲ್ಲಿರುವಂತಹ ಶಕ್ತಿಗಳನ್ನ ಎಲ್ಲಿ ಬೇಕು ಅಲ್ಲಿ ಕೊಡಲಿಕ್ಕೆ ನಾವು ನಿಮಿತ್ತರಾದಾಗ ಆವಾಗ ಏನು ಸಂಪಾದನೆ ಆಗತ್ತೆ? ಆ ಸಂಪಾದನೆಯಿಂದ ನನ್ನ ಅಕೌಂಟ್ ಏನಾಗ್ತದೆ? ಕ್ಲಿಯರ್ ಆಗ್ತದೆ. ಭಗವಂತ ಏನ್ ಹೇಳ್ತಾರೆ? ನಿನ್ನ ಅಕೌಂಟ್ ಅನ್ನ ಸಾಲವನ್ನ ನಾನು ತೀರಿಸ್ತೇನೆ, ಅದೇ ಕಂಡೀಷನ್ ಏನು? ಸಂಪಾದನೆ ಮಾಡ್ಬಿಟ್ಟು ಹಣವನ್ನು ನನ್ನ ಕೈಲಿ ತಂದ್ಕೊಡು. ಕೆಲಸ ನನ್ನ ಫ್ಯಾಕ್ಟ್ರಿಯಲ್ಲೇ ಕೊಡ್ತೇನೆ ನಾನು, ಕೆಲಸ ಮಾಡು, ಸಂಪಾದನೆ ಹಣವನ್ನು ನನ್ನ ಕೈಲಿ ಕೊಡು, ನಿನ್ನ ಸಾಲವನ್ನು ನಾನೇನ್ ಮಾಡ್ತೇನೆ? ತೀರಿಸ್ತೇನೆ. ನಾನು ಒಬಿಡಿಯಂಟ್ ಸರ್ವೆಂಟ್. ಅದಕ್ಕೆ ನೀನ್ ನನಗೇನು ಸಂಬಳ ಕೊಡೋದು ಬೇಡ, ಕಮಿಷನ್ನು ಕೊಡೋದು ಬೇಡ, ಕೇವಲ ಸಂಪಾದನೆ ಮಾಡೋದು ನನ್ನ ಕೈಲಿ ಕೊಡು. ಎಷ್ಟು ಸಂಪಾದನೆ ಬೇಗ 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 ಮಾಡಿಕೊಡ್ತೀಯೋ ಅಷ್ಟು ಬೇಗ ಬೇಗ ಏನಾಗ್ತಾ ಹೋಗ್ತದೆ? ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತಾ ಇರ್ತದೆ. ಎಷ್ಟು ನೀವು ಯೋಗ ಪವರ್ಫುಲ್ ಮಾಡ್ತಾ ಹೋಗ್ತಿರೋ ಅಷ್ಟು ಸಮಸ್ಯೆಗಳ ಪರಿಹಾರ ಆಗೋದು ನಿಮ್ಗೆ ಸ್ಪಷ್ಟವಾಗಿ ಏನಾಗತ್ತೆ? ಆಗತ್ತೆ. ಆಗಿದೆ. ಆತ್ಮೀಯ ಯಥಾರ್ಥತೆ ಏನು? ನನ್ನ ಆತ್ಮ ಹೇಳೋದು ಯಥಾರ್ಥ, ನಿರಾಕಾರ ಹೇಳೋದು ಯಥಾರ್ಥ, ಭಗವಂತ ನಿರಾಕಾರ ಹೇಳೋದು ಯಥಾರ್ಥ, ಭಗವಂತ ಪರಮಧಾಮ ನಿವಾಸಿ ಹೇಳುವಂಥದ್ದು ಯಥಾರ್ಥ. ಪ್ರಪಂಚ 5,000 ವರ್ಷ ತಿರುಗತ್ತೆ, ನಡೆಯತ್ತೆ, ಆಸ್ ಇಟ್ ಇಸ್ ನಡೆಯುತ್ತೆ ಹೇಳುವಂಥದ್ದು ಯಥಾರ್ಥ. ಅಯಥಾರ್ಥ ಯಾವುದು? ನಾನು ಶರೀರ ಹೇಳೋದು ಅಯಥಾರ್ಥ, ಬೇರೆಯವರು ನನಗೆ ದುಃಖ ಕೊಡ್ತಾರೆ ಹೇಳೋದು ಅಯಥಾರ್ಥ, ಶರೀರಕ್ಕೆ ಬೇಕಾಗಿರೋದಂತ ಸಾಧನ ಹಣವನ್ನು ಸೇರಿಸ್ತಾ ಹೋದಾಗ ನನಗೆ ಸುಖ ಸಿಗ್ತದೆ ಹೇಳೋದು ಅಯಥಾರ್ಥ. ಶರೀರಧಾರಿಗಳಿಗೆ ಶರೀರಕ್ಕೆ ಬೇಕಾಗಿರೋದನ್ನು ನಾನು ಕೊಟ್ಟಾಗ ಅವ್ರು ನನಗೆ ಗೌರವ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ ಹೇಳೋದು ಸತ್ಯನೋ ಸುಳ್ಳು? ಸುಳ್ಳು. ಪಕ್ಕ. ಆತ್ಮಕ್ಕೆ ಬೇಕಾಗಿರೋದನ್ನು ಕೊಡ್ತಾ ಆವಾಗ ನೋಡಿ ಅವ್ರು ಎಷ್ಟು ಪ್ರೀತಿಯನ್ನು ಮಾಡ್ತಾರೆ ಅಂತ ಅಲ್ವಾ? ಅಂದಮೇಲೆ ನಾವು ಯಥಾರ್ಥ ಮಾರ್ಗದಲ್ಲಿ ನಡಿಬೇಕು, ಅಯಥಾರ್ಥ ಮಾರ್ಗದಲ್ಲಿ ನಡಿಬೇಕು. ಸುಖಕ್ಕೆ ಕಾರಣ ಯಥಾರ್ಥ ಮಾರ್ಗ, ದುಃಖಕ್ಕೆ ಕಾರಣ ಅಯಥಾರ್ಥ. ಈಗ ನಮ್ಮ ಹತ್ರ 2 ದಾರಿ ಇದೆ. 2 ದಾರಿ ಇದೆಯಲ್ವಾ? ಒಂದ್ ಕಡೆ ಸಂಗಮ ಯುಗನೂ ಇದೆ, ಇನ್ನೊಂದ್ ಕಡೆಗೆ ಕಲಿಯುಗನ ಇದೆ. ಆತ್ಮ ಅಂತ ತಿಳ್ಕೊಂಡು ಮಾಡ್ಬೋದು, ಶರೀರ ಅಂತ ತಿಳ್ಕೊಂಡು ಮಾಡ್ಬೋದು. ಯಥಾರ್ಥ ಯಾವುದು? ಆತ್ಮ ಅಂತ ತಿಳ್ಕೊಂಡು. ಹಾಗಂತ ಬರೀ ಬಾಯಿಲಿ ನಾನಾತ್ಮ 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 ಭ್ರಕುಟಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಆತ್ಮ ಸ್ವರೂಪ ಅಲ್ಲ.
ಆತ್ಮ ಅಂತಂದ್ರೆ ಏನೇ ಕರ್ಮ ಮಾಡೋ ನಿರ್ಬಂಧನ, ಯಾವುದೇ ಬಂಧನ ಇಲ್ದೇನೆ ಏನ್ ಮಾಡ್ಬೇಕು? ಕರ್ಮವನ್ನ ಮಾಡಬೇಕು. ಆತ್ಮಿಕ ಸಂಪಾದನೆಯನ್ನ ಮಾಡ್ಲೇಬೇಕು. ಆತ್ಮಿಕ ಸಂಪಾದನೆ ಮಾಡದೇನೆ ನಿಮ್ಗೆ ಏನಾಗೋದಿಲ್ಲ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಸಿಗೋದಿಲ್ಲ. ಆತ್ಮಿಕ ಸಂಪಾದನೆ ಮಾಡಬೇಕು ಅಂತ ಬಿಟ್ಟು ಶರೀರದ ಸಂಪಾದನೆ ನಿಲ್ಲಿಸ್ಬಿಡೋದಲ್ಲ. ಅದಕ್ಕೆ ಬೇಕಾಗಿರೋದನ್ನು ಮಾಡಬೇಕು, ಇದಕ್ಕೆ ಬೇಕಾಗಿರೋದನ್ನ ಮಾಡಬೇಕು. ಆದ್ರೆ ಹೆಚ್ಚಿನದಕ್ಕೆ ಯಾವುದಕ್ಕೆ ಪ್ರಾತಿನಿಧ್ಯ ಕೊಡಬೇಕು? ಆತ್ಮ. ಆತ್ಮ. ದಯವಿಟ್ಟು ನಿಮ್ಮಲ್ಲಿ ಆತ್ಮೀಯರೇ, ನನ್ನ ವಿನಂತಿ, ದಯವಿಟ್ಟು ಭಗವಂತ ಹೋಗ್ಬಿಟ್ಟು ಎಂದು ಸ್ಥೂಲವಾಗಿರೋದನ್ನು ಕೇಳಬೇಡಿ. ಅವನು ಕೊಟ್ಟೆ ಕೊಡ್ತಾನೆ, ನೀವು ಕೇಳಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ವಿಷಯವನ್ನು ತಿಳಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದನ್ನೇ ಬೇಡ್ತಾ ಕೂತ್ಕೊಂಡ್ರೆ ಇಂದ್ರಿಯ ಸುಖದಲ್ಲೇ ನೀವು ಬ್ಯುಸಿ ಆಗಿರ್ತೀರ ಬಿಟ್ರೆ ಅತೀಂದ್ರಿಯ ಸುಖ ನಿಮ್ಗೆ ಗೊತ್ತಾಗೋದಿಲ್ಲ. ಮತ್ತೆ ಲೆಕ್ಕಾಚಾರಗಳು ಕ್ಲಿಯರ್ ಆಗೋದಿಲ್ಲ. ನಿಮ್ಗೊಂದು ಪ್ರಶ್ನೆ, ಅನುಭವದಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿದಾರೋ ಇಲ್ವೋ? ಇದಾರೆ. ಇದ್ದಾರೆ. ಮನೆಯವರು ಇದಾರೋ ಇಲ್ವೋ? ಇದಾರೆ. ಇದ್ದಾರೆ. ಪತಿಗೆ ಪತ್ನಿ, ಪತ್ನಿಗೆ ಪತಿ. ಓಕೆ, ಅವರಿಗೋಸ್ಕರ ನೀವು ಸ್ಥೂಲವಾದ ಸೇವೆ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮಾಡ್ತಾ ಮಾಡ್ತಾ ಹೋದಾಗ ದಿನದಿಂದ ದಿನಕ್ಕೆ ಲೆಕ್ಕಾಚಾರ ಜಾಸ್ತಿ ಆಗ್ತಿದೋ ಕಡಿಮೆ ಆಗ್ತಾ ಇದೆ? ಜಾಸ್ತಿ. ಜಾಸ್ತಿ ಅದು. ಸಂಬಂಧದಲ್ಲಿ ಜಗಳಗಳು ಜಾಸ್ತಿ ಆಗ್ತಿದಾವೋ, ಸುಖ ನೆಮ್ಮದಿ ಜಾಸ್ತಿ ಸಿಗ್ತಾ ಇದ್ದು? ಜಗಳೇ ಜಗಳಗಳು. ಆ? ಜಗಳೇ ಜಾಸ್ತಿ. ಕಾರಣ ಸಂಬಂಧ ಹೆಚ್ಚಾಗಿದೆ. ಸಾಲ ಜಾಸ್ತಿ ಆಗ್ತಾ ಇದೆ ಅಂತ ತಾನೇ ಅರ್ಥ. ಹೌದು. ಶರೀರಕ್ಕೆ ಬೇಕಾಗಿರೋದು ಮಾಡಿದ ಮೇಲೂ ಸಾಲ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಎಲ್ಲೋ ಲೆಕ್ಕಾಚಾರ ತಪ್ಪಿದೀವಿ. ಅದೇನೆ ಆತ್ಮಿಕ ಸಂಪಾದನೆ ಮಾಡ್ಬಿಟ್ಟು ಆತ್ಮಕ್ಕೆ ಬೇಕಾಗಿರೋದು ಕೊಡ್ತಾ ಹೋಗಿ, ಅವಾಗ ಏನಾಗಿರ್ತದೆ? ಮಾಡ್ತೇವೆ. ಶರೀರಕ್ಕೆ ಬೇಕಾಗಿರೋದನ್ನ ಕೊಡಿ. ಶಾರೀರಿಕವಾಗಿ ನೀವು ಲೆಕ್ಕಾಚಾರ ತಗೊಂಡಿರ್ಬೋದು, ಆದ್ರೆ ದಿನದಲ್ಲಿ 5 ನಿಮಿಷ 10 ನಿಮಿಷ ಆ ಆತ್ಮನಿಗೆ ಪರಮಾತ್ಮನ ಶಕ್ತಿಯನ್ನು ಕೊಡಲಿಕ್ಕೆ ಏನ್ ಮಾಡಿ? ನಿಮಿತ್ತರಾಗಿ ಮಾಡಿಬಿಟ್ಟು ನೋಡಿ. 15 ದಿನ ಮಾಡ್ಬಿಟ್ಟು ನೋಡಿ, 1 ತಿಂಗಳು ಮಾಡ್ಬಿಟ್ಟು ನೋಡಿ, ರಿಸಲ್ಟ್ಸ್ ಏನಾಗ್ತದೆ? ಪಾಸಿಟಿವ್ ಬರುತ್ತಾ ಇಲ್ಲ ಅಂದ್ರೆ ಚೆಕ್ ಮಾಡಿ ನೋಡಿ. ಅರ್ಥ ಆಯ್ತಾ? ಹಾಗಿದ್ರೆ ಆತ್ಮ ಮತ್ತೆ ಆತ್ಮಕ್ಕೆ ಬೇಕಾಗಿರೋದನ್ನ ಮಾಡೋದು, ಬೇರೆ ಆತ್ಮಗಳಿಗೆ ಕೊಡೋದು ಯಥಾರ್ಥ. ಶರೀರ ಅಂತ ತಿಳ್ಕೊಳ್ಳೋದು, ಶರೀರಕ್ಕೋಸ್ಕರ ಮಾಡೋದು, ಬೇರೆಯವರ ಶರೀರಕ್ಕೋಸ್ಕರ ಕೊಡೋದು ಅಯಥಾರ್ಥ. ಹಾಗಿದ್ರೆ ಶರೀರಕ್ಕೋಸ್ಕರ ಮಾಡ್ಬೇಕು, ಮಾಡಬಾರ್ದು? ಮಾಡ್ಬೇಕು. ಎಷ್ಟು ಬೇಕಷ್ಟು. ಶರೀರಕ್ಕೋಸ್ಕರ ಮಾಡಿದ್ರು ಅದಲ್ಲಿ ಆತ್ಮಿಕ ಶಕ್ತಿ ಸೇರಿರ್ಬೇಕು. ಇಲ್ಲಪ್ಪ ಇವತ್ತು ಯಥಾರ್ಥ ಯಾವ್ದು ಅಂತ ಗೊತ್ತಾಯ್ತು, ಇವತ್ತು ನಾನು ತಿಂಡಿನೇ ಮಾಡೋದಿಲ್ಲ, ಇವತ್ತು ನಾನು ಯೋಗ ಮಾಡ್ತಾ ಕೂತ್ಕೊಳ್ತೇನೆ, ನಾನು ಶಾಂತಿ ತಿಂತೇನೆ, ಬೇರೆಯವ್ರಿಗೂ ಶಾಂತಿ ಕೊಡ್ತೇನೆ, ಆಗತ್ತಾ? ಆಗಲ್ಲ. ಮತ್ತೆ ಮಾಡ್ಬೇಕು. ದೇಹದಲ್ಲಿ ಮಾಡ್ಲೇಬೇಕಲ್ಲ. ತಿಂಡಿಯನ್ನ ಮಾಡಿ ಮಾಡುವಂತ ಸಮಯದಲ್ಲಿ ಭಗವಂತನ ನೆನಪಿನಲ್ಲಿದ್ದು ಆ ತಿಂಡಿಯಲ್ಲಿ ಶಾಂತಿ ವೈಬ್ರೇಷನ್ ಸೇರಿಸಿಬಿಟ್ಟು ಕೊಟ್ಟಾಗ ಶಾರೀರಿಕ ಲೆಕ್ಕಾಚಾರನೂ ಕ್ಲಿಯರ್ ಆಗ್ತದೆ, ಶಾಂತಿಯ ಲೆಕ್ಕಾಚಾರನೂ ಕ್ಲಿಯರ್ ಆಗ್ತದೆ. ಸರಿ. ಅದರ ಮೊದಲು ತಿಂಡಿ ಮಾಡ್ಬೇಕು. ನಮ್ಮ ಮನೆಯವ್ರು ಸರಿ ಇಲ್ಲ, ಮನೆಯವ್ರು ಸರಿ ಇಲ್ಲ, ಮನೆಯವರಿಂದನೇ ಹಿಂಗಾಗಿದೆ, ನಂಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಸಂಕಲ್ಪ ಮಾಡ್ತಾ 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 ಮಸಾಲೆ ದೋಸೆ ಮಾಡಿ ಅದಕ್ಕೆ ಒಳ್ಳೆ ಚಟ್ನಿ ಪುಡಿ ಹಾಕಿ ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ಚಟ್ನಿಯನ್ನ ಮಾಡಿಬಿಟ್ಟು ನಿಮ್ಮ ಮನೆಯವರಿಗೆ ಕೊಟ್ರೆ ಅವ್ರ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಇಲ್ಲ. ವೆಂಕಟೇಶ್ ಅನ್ನೋರು ಕೇಳ್ಬೇಕಲ್ವಾ ಪಾರ್ವತಕ್ಕವ್ರೆ? ಪ್ರೀತಿಯಿಂದ ಮಾಡ್ಕೊಡ್ತೀವಿ ಅಂದ್ರೆ ಅಲ್ಲ, ಬಿಸಿ ಬಿಸಿ ಮಸಾಲೆ ದೋಸೆ ಕೊಟ್ಟಿದ್ದೀರಿ, ಅವ್ರ ಯಾಕೆ ಆಶೀರ್ವಾದ ಕೊಡೋದಿಲ್ಲ? ಸಂಕಲ್ಪಗಳು ಆ ಅವ್ರ ಪ್ರತಿ ಆ ಮಸಾಲೆ ದೋಸೆ ಜೊತೆಗೆ ನಮ್ಮನೆ ಸರಿ ಇಲ್ಲ ಅಂತಾನು ಸೇರಿಸ್ಬಿಟ್ಟು ಕೊಟ್ಟಿದ್ದೀರ್ತಾನೆ ಅವರಿಗೆ. ಹೌದು. ಆವಾಗ ಏನಾಗತ್ತೆ, ಬೆಳಿಗ್ಗೆ ಕೊಟ್ಟಿರೋದನ್ನ ಸಾಯಂಕಾಲ ಮನೆಗೆ ವಾಪಸ್ ಬರ್ಬೇಕಾದನ್ನೆಲ್ಲ ಸೇರಿಸ್ಬಿಟ್ಟು ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ಕೊಡ್ತಾರೆ. ವಾಪಸ್ ಕೊಡ್ತಾರೆ. ಆವಾಗ ನಾವೇನ್ ಮಾಡ್ತೀವಿ ಅಂತ, ನಮ್ಮ ಮನೆಯವ್ರು ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ನೀವು ಕೊಟ್ಟಿದ್ದಂತಾನೆ ರಿಟರ್ನ್ ಕೊಟ್ಟಿದಾರ ಅವರು ಅಲ್ವಾ? ಅದನ್ನ ಕೊಡಲ್ಲ. ಆದ್ಮೇಲೆ ಜ್ಞಾನ ಎಲ್ಲ ನಮ್ಗೆ ಅರ್ಥ ಆಗತ್ತೆ, ನಾವೇನು ಬುದ್ಧುಗಳಲ್ಲ. ಜ್ಞಾನ ಎಲ್ಲ ಅರ್ಥ ಆಗ್ತದೆ, ಅದ ಧಾರಣೆ ಮಾತ್ರ ಮಾಡ್ತಾ ಇಲ್ಲ. ಇಲ್ಲ, ಕಾರ್ಯದಲ್ಲಿ ತರ್ತಾ ಇಲ್ಲ, ಅದಕ್ಕಾಗಿ ಫಲಿತಾಂಶ ಬರ್ತಾ ಇಲ್ಲ. ಹಾಗಿದೆ ಯಥಾರ್ಥವಾಗಿರ್ಬೇಕು, ಅಯಥಾರ್ಥವಾಗಿರ್ಬೇಕು. ಯಥಾರ್ಥವಾಗಿ ಲಾಸ್ಟ್ ಕ್ವಶನ್. ಓಕೆ, ನಾನು ಆತ್ಮ ಅಂತ ತಿಳಿದುಕೊಂಡು ಕರ್ಮವನ್ನ ಮಾಡೋದು
ವರ್ತಮಾನ ಸಮಯದ ಅನುಸಾರದಲ್ಲಿ ನಾನು ಆತ್ಮ ಮಾತ್ರ ಆತ್ಮ ಅಂತ ತಿಳ್ಕೊಂಡು ಕರ್ಮವನ್ನು ಮಾಡುದು ಯಥಾರ್ಥನೋ ಅಯಥಾರ್ಥನೋ? ಯಥಾರ್ಥ. ಬೇರೆಯವರು ಹೇಳಿ. ಇನ್ನೊಂದ್ಸಲ ಪ್ರಶ್ನೆ. ನಾನು ಆತ್ಮ ಅಂತ ತಿಳ್ಕೊಂಡು ಸಪರೇಟ್ ಆದ ಶಕ್ತಿ ಅಂತ ತಿಳ್ಕೊಂಡು ಬರುಕುಡಿಯಲ್ಲಿ ಕೂತ್ಕೊಂಡ್ಬಿಟ್ಟು ಕರ್ಮೇಂದ್ರಿಯಗಳನ್ನ ಮೂಲಕ ಕರ್ಮವನ್ನ ಮಾಡುವಂಥದ್ದು ಯಥಾರ್ಥನೋ ಅಯಥಾರ್ಥನೋ ಸಮಯದ ಅನುಸಾರ? ಯಥಾರ್ಥ. ಬೇರೆಯವರು ಬೇಗ ಬೇಗ ಹೇಳಿ. ಯಥಾರ್ಥನ ಯಥಾರ್ಥನೋ? ಯಥಾರ್ಥ ಅಣ್ಣವ್ರೆ. ಯಥಾರ್ಥ. ಬಾಬಾ ಹೇಳ್ತಾರ ಯಥಾರ್ಥ. ಬಾಬಾ ಹೇಳ್ತಾರೆ ಅಯಥಾರ್ಥ. ಸಮಯದ ಅನುಸಾರ. ಬಾಬಾ ಹೇಳ್ತಾರೆ ಮಕ್ಕಳೇ, ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗದಲ್ಲಿ ನೀವು ಆತ್ಮ ಅಂತ ತಿಳ್ಕೊಂಡು ಮಾಡೋದು ಯಥಾರ್ಥವಾಗಿತ್ತು. ಈಗ ಯಾವ ಯುಗ? ಸಂಗಮ ಯುಗ. ಅಂದ್ಮೇಲೆ ಜೊತೆಲಿ ಯಾರಿರ್ಬೇಕು? ಪರಮಾತ್ಮನಿರ್ಬೇಕು. ಭಗವಂತ ಇರ್ಬೇಕು. ನೀವು ಒಬ್ಬರೇ ಇದ್ರಿ. ಯಾವ ಯುಗ? ಕಲಿಯುಗ. ಕಲಿಯುಗದಲ್ಲಿ ಇರ್ಬೇಕು, ಕಲಿಯುಗ. ಸಂಗಮ ಯುಗದಲ್ಲಿ ಇರ್ಬೇಕು. ಸಂಗಮ ಸಂಗಮ ಯುಗದಲ್ಲಿ. ಅದಕ್ಕೆ ಬಾಬಾ ತುಂಬಾ ಬುದ್ಧಿವಂತ. ಲಾಸ್ಟಿಗೆ ಸಮಯದ ಅನುಸಾರ ಅಂತ ಹೇಳಿದ್ದಾರೆ, ಬ್ರಾಕೆಟ್ ಅಲ್ಲಿ ಹಾಕಿದಾರಲ್ಲಿ. ಲಾಸ್ಟಿಗೆ ಹೇಳಿದಾರೆ ಅದನ್ನ ಕ್ವಶನ್ ಅಲ್ಲಿ ಏನ್ ಹೇಳ್ತಾರೆ? ಸಮಯದ ಅನುಸಾರ. ಹೌದು. ಸಂಗಮ ಯುಗಕ್ಕಿಂತ ಮೊದ್ಲು ನೀವ್ ಹೇಳಿದ್ರೆ ಸರಿನೇ. ಅದು ಇವಾಗ ಬಾಬಾ ಸಿಕ್ಕಿದ್ದಾರೆ ಅಂತಂದ್ಮೇಲೆ ನಾನು ಒಬ್ಬರೇ ಕರ್ಮವನ್ನು ಮಾಡುವ ಹಾಗಿಲ್ಲ. ನನ್ನ ಜೊತೆ ಯಾರು ಇರ್ಬೇಕು? ಭಗವಂತ ಇರ್ಬೇಕು. ಆ ಪರಮಾತ್ಮ ಜೊತೆಲಿ ಇಟ್ಕೊಂಡು ಕರ್ಮ ಮಾಡೋದು ಯಥಾರ್ಥನೋ ನಾನೊಬ್ಬರೇ ಕರ್ಮ ಮಾಡೋದು ಯಥಾರ್ಥನೋ? ಜೊತೆಲಿ ಇಟ್ಕೊಂಡ್ ಮಾಡೋದು. ಯಾಕೆ ಹೇಳಿ? ಸಂಗಮ ಯುಗ, ಮಾಯಿಂದ ರಕ್ಷಣೆ ಸಿಗಬೇಕು. ಹೌದು. ಅವಾಗ ರಾಮ ಮತ್ತು ಲಕ್ಷ್ಮಣನ ಜೊತೆಗೆ ಇರಬೇಕು. ಹೌದಾ? ಅದಕ್ಕಾಗಿ ಯಥಾರ್ಥ ಯಾವುದು ಅಂತಂದ್ರೆ, ನಾನು ಆತ್ಮ ಸಪರೇಟ್ ಶಕ್ತಿ ಇದ್ರೂನು ಕೂಡ ಆತ್ಮನ ಜೊತೆಗೆ ನಿರಾಕಾರ ಪರಮಾತ್ಮನ ಜೊತೆಲಿಟ್ಕೊಂಡು ಕಂಬೈನ್ಡ್ ಆಗಿ ಪ್ರತಿಯೊಂದು ಕರ್ಮವನ್ನ ಮಾಡೋದು ವರ್ತಮಾನ ಸಮಯದ ನಾನು ಯಥಾರ್ಥ. ಅದಕ್ಕಿಂತ ಮುಖ್ಯವಾಗಿ ಭಗವಂತನ ಹತ್ರನೇ ಎಲ್ಲವನ್ನ ಒಪ್ಸ್ಬಿಟ್ಟು ಅವನ ಹತ್ರ ಮಾಡಿಸೋದು ಇನ್ನೂ ಯಥಾರ್ಥ. ನಿನ್ ಕೆಲಸ ನೀನೇ ಮಾಡಪ್ಪ, ನಿನ್ನ ತನು, ನಿನ್ನ ಮನ, ನಿನ್ನ ಧನ, ನಿನ್ನ ಜೀವನ ನೀನೇ ಮಾಡ್ಕೊ ಅಂತ ಹೇಳೋದು. ಅಲ್ಲಿಂದ ವಾಪಸ್ ಬಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಇನ್ನೂ ಯಥಾರ್ಥ. ಹೌದು ತಾನೆ? ಹೌದು. ಅಂದ್ಮೇಲೆ ಸಮಯದ ಅನುಸಾರ ಯಥಾರ್ಥತೆ ಚೇಂಜ್ ಆಗ್ತದ ಆಗಲ್ವೋ? ಆಗುತ್ತೆ. ಓಕೆ. ಹೌದು. ಅದಕ್ಕಾಗಿ ಅದರ ಅನುಸಾರ ಧಾರಣೆ ಮಾಡಿದಾಗ ಕರ್ಮದ ಫಲ ಸರಿ ಬರ್ತದೆ. ಕೊನೆ ಪ್ರಶ್ನೆ, ನಾವು ಯಥಾರ್ಥವಾಗಿದ್ದೀವೋ ಅಯಥಾರ್ಥವಾಗಿದ್ದೀವಿ ಹೆಂಗ್ ಗೊತ್ತಾಗ್ತದೆ? ಕೆಲಸ ಕಾರ್ಯಗಳು ಸಫಲವಾದಾಗ ಯಥಾರ್ಥವಾಗಿದ್ದೀವಿ ಅಂತ ಅನಿಸ್ತದೆ. ಅದರೊಳಗೆ ಮಿಸ್ಟೇಕ್ ಬಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ ಅನ್ಸುತ್ತೆ, ಅಯಥಾರ್ಥ ಆಗಿದೆ ಅಂತ. ಕರ್ಮ ಮಾಡಿದ ಮೇಲೆ ಖುಷಿಯಾಗಿದ್ದಾರೆ, ಮಾನಸಿಕವಾಗಿ ಖುಷಿಯಾಗಿರುತ್ತೆ. ಖುಷಿಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ, ಸಫಲತೆಯಿಂದ ಇದ್ರೆ ನಿಮ್ಮ ಕರ್ಮ ಏನಾಗಿದೆ? ಯಥಾರ್ಥವಾಗಿದೆ ಅಲ್ವಾ? ಟೀ ಮಾಡಿದ್ಮೇಲೆ ಏನ್ ಮಾಡ್ತೀರಿ? ಕುಡಿತೀವಿ. ನಿಮ್ಮನೇಲಿ ಒಂದ್ 10 ಜನ ನೆಂಟರು ಬಂದಿದ್ದಾರೆ, ಅವಾಗ ಏನ್ ಮಾಡ್ತೀರಿ? 10 ಜನ ನೆಂಟ್ರಿಗೆ ಟೀ ಕೊಡ್ಬೇಕು ಅಂತ ಏನ್ ಮಾಡ್ತೀರಿ? ನೋಡ್ತೀವಿ ತಾನೆ, ಟೇಸ್ಟ್ ನೋಡ್ತೀವಿ ತಾನೆ. ಅದಕ್ಕೆ ಹಾಲು ಸಕ್ಕರೆ ಎಲ್ಲ ಸರಿ ಇದೆಯಾ ಅಂತಲ್ಲ, ಹಾಲು ಸಕ್ಕರೆ ಉಪ್ಪು ಹುಳಿ ಎಲ್ಲ ಸರಿ ಇದೆ ಅಂತ ನೋಡ್ತೀವಿ ತಾನೆ. ಉಪ್ಪು ಹುಳಿ ಹಾಕ್ತೀರಾ ಟೀಗೆ? ಮತ್ತೆ ಹೂ ಅಂತಂದ್ರೆ ಹಾಕಿದ ಮೇಲೆ ಹೇಗಿದೆ ಅಂತ ನೋಡ್ಬಿಟ್ಟು ಬೇರೆಯವ್ರು ಕೊಡ್ತೀವಿ ಅಲ್ವಾ? ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ? ಅದನ್ನ ಸರಿ ಮಾಡ್ಬಿಟ್ಟು ಕೊಡ್ತೀವಿ ತಾನೆ. ಅಂದ್ಮೇಲೆ ಆತ್ಮೀಯರೇ ಹೇಳಿ, ಪ್ರತಿದಿನ ಆತ್ಮನಿಂದ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಹೊರಗಡೆ ಹೋಗ್ಬೇಕು. ಸಿಟ್ಟು, ಹೊಟ್ಟೆಗಿಚ್ಚು, ಜಗಳಗಳು, ಟೆನ್ಷನ್ಗಳು ಹೊರಗಡೆ ಹೋಗ್ಬೇಕು. ಹೋಗ್ಬಾರ್ದು. ಅದು ಸುಖ ಶಾಂತಿ ಮಾತ್ರ ಹೋಗ್ಬೇಕು. ಏನ್ ಹೋಗ್ತಾ ಇದೆ? ಸಿಟ್ಟು, ಕೋಪ ಎಲ್ಲ. ಯಥಾರ್ಥ ಆಯ್ತು, ಯಥಾರ್ಥ ಆಯ್ತು. ಯಥಾರ್ಥ. ಸಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ನಿಮ್ಗಿನ್ನು ಅಡಿಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ನೀವು ಮಾಡಿದ ಅಡಿಗೆ ನಿಮ್ಗೆ ಇಷ್ಟ ಆಗಿಲ್ಲ. ಇನ್ನು ಬೇರೆಯವ್ರಿಗೆ ಎಲ್ಲಿಂದ ಸರಿ ಆಗ್ತದದು? ಅನ್ನ ಫೈನಲ್ ಏನು ಅಂತಂದ್ರೆ, ಇನ್ನೂವರೆಗೂ ಈಶ್ವರ, ನಮ್ಮಪ್ಪ, ದೇವರು, ಭಗವಂತ, ಪರಮಾತ್ಮ ಹೇಳಿರುವಂತ ಜ್ಞಾನವನ್ನ ನನ್ನ ಜೀವನದಲ್ಲಿ ಇನ್ನೂ ಕಾರ್ಯಗತ ಮಾಡಿಲ್ಲ. ಇನ್ನು ರುಚಿಯಾದಂತ ಆತ್ಮೀಯ ಅಡಿಗೆ ಮಾಡ್ಲಿಕ್ಕೆ ನನಗಿನ್ನೂ
ಬರ್ತಾ ಇಲ್ಲ. ಅದಕ್ಕಾಗಿ ಪ್ರತಿದಿನ ನಾನು ಮಾಡಿರುವಂತ ಅಡಿಗೆ ಊಟ ನನಗೆ ಇಷ್ಟ ಆಗಿಲ್ಲ. ಆಗಿಲ್ಲ. ಇನ್ನು ಬೇರೆಯವ್ರಿಗೆ ಎಲ್ಲಿಂದ ಆಗ್ತದೆ? ಹೌದಲ್ವಾ? ಬೇರೆಯವ್ರ ಅಡಿಗೆ ಚೆನ್ನಾಗಿಲ್ಲ, ನೀವು ಅಡಿಗೆ ಚೆನ್ನಾಗಿ ಮಾಡ್ಬಿಡ್ತಾನೆ ಆಗ್ಬೇಕು. ಹೌದು. ಅದಕ್ಕಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ ಆ ಯಥಾರ್ಥತೆಯಲ್ಲಿ ಬಂದಾಗ ಅವಾಗ ಅಡಿಗೆನೂ ಚೆನ್ನಾಗಿರ್ತದೆ, ನಿಮ್ಮ ಜೀವನ ನಿಮ್ಗೂ ಖುಷಿ ಕೊಡುತ್ತದೆ, ಬೇರೆಯವ್ರಿಗೂ ಕೂಡ ಖುಷಿ ಕೊಡುತ್ತೆ. ಅದಕ್ಕಾಗಿ ಸಮಯದ ಅನುಸಾರ ಬಾಬಾ ಏನು ಜ್ಞಾನವನ್ನ ಹೇಳ್ತಾರೋ ಅದನ್ನ ಕಾರ್ಯದಲ್ಲಿ ತರುವಂತ ಕೆಲಸವನ್ನ ಮಾಡಿ. ಬರೀ ಭಾಷಣ ಮಾಡುವವರು ಆಗಬೇಡಿ. ಓಕೆ, ಅಚ್ಚಾ. ಓಂ ಶಾಂತಿ. ಶಾಂತಿ. ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು.